ನೀವು ಪುಸ್ತಕಕ್ಕೆ ರಿಸರ್ಚ್ ಮಾಡಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ಸೀರಿಯಸ್ ಆಗಿ ನಿಜವಾಗಿದ್ದ ನಿಧಿದು ಲೀಡ್ ಸಿಕ್ಕಿದ್ಯಾ? ASI ಅವರು ಫೋನ್ ಮಾಡಿ ಸರ್ ಜನಕ್ಕೆ ಐಡಿಯಾ ಕೊಡೋದು ನಿಲ್ಸಿ ಅಂತ ಏನಾದ್ರು ನಿಮ್ಗೆ ಹೇಳಿದಾರ? ಎರಡು ತರದ ಉದಾಹರಣೆ ಕೊಡ್ತೀನಪ್ಪ ಅಂತ, ಎರಡು ತರ ಉತ್ತರ ಕೊಡ್ತೀನಿ. ಮೊದಲನೇ ಉತ್ತರದಲ್ಲಿ ಎರಡು ಎಕ್ಸಾಂಪಲ್ ಏನು ಅಂದ್ರೆ, ನಮ್ಮೂರ್ ಬಗ್ಗೆ ನಾನೊಂದು ಕತೆ ಬರೆದೆ, ಹೊನ್ನ ಹುಟ್ಟು ಅಂತ. ವಿಷಯಗಳು ವಿವರಗಳು ಬೇಡ. ಅದರಲ್ಲಿ ಹೀಗೇನೇನೆ ಯಾವುದೋ ಒಂದು ಬಂಗಾರದ ಗಟ್ಟಿ ಯಾವುದೋ ಒಂದು ಮನೆಯಲ್ಲಿ ಇರುತ್ತೆ, ಅದನ್ನ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನೋ ಕೊಟ್ಟಿರ್ತಾನೆ, ಆಗೇನೋ ಆಗುತ್ತೆ. ಆ ಬ್ರಿಟಿಷ್ ಅಧಿಕಾರಿಯ ಸಮಾಧಿ ಕೂಡ ನಮ್ಮೂರಲ್ಲಿ ಇನ್ನೂ ಇದೆ. ದುರದೃಷ್ಟ, ನಾನು ಆ ಕತೆ ಬರೆದ ಮೇಲೆ ಆ ಸಮಾಧಿನ ಯಾರೋ ಹೋಗಿ ಅಗದು ಬಿಟ್ಟಿದ್ರು. ಕಾರಣ ಅಲ್ಲಿ ಏನೋ ಸಿಗುತ್ತೆ, ಬ್ರಿಟಿಷ್ ಅಧಿಕಾರಿ ಮೋಸ್ಟ್ಲಿ ಬಂಗಾರ ಏನೋ ಇರ್ಬೋದು ಅಂತ. ಇದು ನಮ್ಮ ಭಾವ ಒಬ್ಬರು ನನಗೆ ಹೇಳಿದ್ರು, ಹಾಳು ಮಾಡಿದ್ರು ಸಮಾಧಿನ ಅಂತ. ಆಮೇಲೆ ಇನ್ನೊಬ್ಬ ಭಾವನೋ ನನ್ನ ತಮ್ಮನೋ ಯಾರು ಬಂದು ಹೇಳಿದ್ರು, ಎಲ್ಲ ನಿನ್ನಿಂದ ಆಗಿರೋದು, ಅದೇನೋ ಬರ್ದ್ಬಿಟ್ಟಿದೆ ಅಂತೆಲ್ಲ, ಹೊನ್ನಬಿಟ್ಟು ಅಂತ, ಅವನು ಅಲ್ಲಿ ಹೊಂದ್ ಸಿಗುತ್ತೆ ಅಂತ ಒಗೆದಾಕಿದ್ದಾರೆ ಅಂತ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್, ನನ್ನ ಕರಿಸಿರಿಯಾನ ಪ್ರಕಟ ಆದಮೇಲೆ ವಿತಿನ್ ಅಬೌಟ್ 6 months ಹಂಪಿನಲ್ಲಿ ಬಹಳಷ್ಟು ಆಘಾತಗಳು ನಡೆದವು. ಬಹಳಷ್ಟು ಜನ ಹೋಗಿ ಭೂಮಿ ಆಗಕ್ಕೆ ಶುರು ಮಾಡಿದರು. ಆಗ ನನಗೆ ASI ಅಲ್ಲ, ಅಭಿಮಾನಿಗಳು ಬಹಳ ಜನ ನನಗೆ ಮೆಸೇಜ್ ಕಳಿಸಿದ್ರು, ಎಲ್ಲ ನಿಮ್ಮಿಂದ ಆದಂಗಿದೆ ಸರ್, ಎಲ್ಲ ನಿಧಿ ಹುಡುಕೋಕೆ ಹೋಗ್ತಿದ್ದಾರೆ ಈಗ ಹಂಪಿನಲ್ಲಿ ಅಂತ. ಇದಿಷ್ಟು ಒಂದನೇದು. ಇವೆಲ್ಲ ಒಂದು ರೀತಿಯ ಹುಚ್ಚು ರೀತಿಯ ಏನೋ ಬೆಳವಣಿಗೆಗಳು ಅಂತಲೇ ಕರೆಯಬಹುದು. ಎರಡನೇದು, ನನಗೆ ನಿಧಿ ಸಿಗ್ತಾ ಇಲ್ಲ, ಆದ್ರೂ ಸಿಗೋ ಚಾನ್ಸ್ ಇದೆಯಾ ಅಂತ ಒಂದು ಹೇಳ್ತೀನಪ್ಪ. ನಿಧಿ ನನಗೆ ನಿಜಕ್ಕೂ ಕೂಡ ಸಿಕ್ಕಿದೆ. ಹೇಗೆ ಅಂತ ಹೇಳ್ತೀನಿ. ಉದಾಹರಣೆಗೆ, ಕರಿಸಿರಿಯಾನ ನಾನು ಬರೀಬೇಕಾದ್ರೆ ಹನುಮಂತರಾವ್ ಅಂತ ಒಬ್ಬರು ಪೆನುಗೊಂಡದಲ್ಲಿ ನಂಗೆ ಸಿಕ್ಕಿದ್ರು. ಅವರೊಬ್ಬ ತೆಲುಗು ಪ್ರೊಫೆಸರ್. ಕಳ್ಕೊಂಡು ನಾನು ಕೇಳ್ತಾ ಹೋದೆ, ಈ ಥರ ನಾನು ಕತೆ ಬರಿಬೇಕು ಅಂತಿದ್ದೀನಿ ಕರಿಸಿನಗರದ ಮೇಲೆ. ಪೆನುಕೊಂಡ 2ನೇ ರಾಜಧಾನಿ ವಿಜಯನಗರಕ್ಕೆ ನೀವು ಇಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು. ಯಾರೋ ಹೇಳಿದ್ರು ನಿಮಗೆ ಭಾಳ ವಿಷಯಗಳು ಗೊತ್ತಂತೆ ಅಂತ. ಅಲ್ಲಿಂದ ಆ ಕಡೆಗೆ ಸುಮಾರು 3 ದಿನಗಳ ಕಾಲ ಅವ್ರ ಮನೇಲಿ ನಾನು ಕಳೆದಿದ್ದೀನಿ. ಅವ್ರು ನಮಗೆ ಊಟ ಹಾಕಿ ಮನೆಯಲ್ಲೇ ಮಲ್ಕೊಳಕ್ ಬಿಟ್ಟು ಆ 3 ದಿನಗಳ ಕಾಲ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತಂದ್ರೆ, ನನಗೆ ನಿಜಕ್ಕೂ ಕೂಡ ಅವ್ರ ಮೇಲೆ ಬಹಳ ಗೌರವ ಬೆಳೆದು ಕರಿಸಿರಿಯಾನದಲ್ಲಿ ಅವ್ರನ್ನೇ ಒಂದು ಕ್ಯಾರೆಕ್ಟರ್ ಕೂಡ ತಗೊಂಡೆ ನಾನು. ಆದರೆ ಅವರ ಜೊತೆ ಕಳೆದ ಆ 3 ದಿನಗಳಲ್ಲಿ ನಾನು ಸಂಪಾದಿಸಿದ ಆ ಜ್ಞಾನ ಇದೆಯಲ್ಲ, ನಾ ಸಂಪಾದಿಸಿದ ಅನುಭವ ಇದೆಯಲ್ಲ, ಅದು ಎಲ್ಲಾ ಬಂಗಾರಕ್ಕಿಂತಲೂ ಎಲ್ಲಾ ವಿಜಯನಗರದ ವಜ್ರಗಳಿಗಿಂತಲೂ ನನಗೆ ದೊಡ್ಡ ನಿಧಿ ಅಂತ ನಾನು ಅನ್ಕೊಂತೀನಿ. ನನ್ನ ಇಡೀ ಜೀವನದಲ್ಲಿ ಆ ರೀತಿ ಬೇಕಾದಷ್ಟು ನಿಧಿ ನಂಗೆ ಸಿಕ್ಕಿದೆ ಅನ್ನೋ ಹುಡುಕಾಟದಲ್ಲಿ. ಅವೆಲ್ಲವೂ ಕೂಡ ನನಗೆ ನಾನು ಹುಡುಕುವ ಎಲ್ಲಾ ನಿಧಿಗಳಿಗಿಂತಲೂ ಅದ್ಭುತವಾದ ಏನೋ ನಿಧಿ ನನಗೆ ನನ್ನ ಜೀವನದಲ್ಲಿ ಅಂತ ಅನ್ಕೊಂತೀನಿ.